ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಇಂಟರ್ವ್ಯೂ ಬಿಟ್ಟಾರಲ್ಲ, ಪ್ರಿನ್ಸಸ್ ತರ ಕೂತಿದ್ರೆ ಅಳಿಯ ಅತ್ತೆ ನಾವು ಬೆಳಗ್ಗೆ 8 ಗಂಟೆ ಹಾಗೇನೆ ಮೈಸೂರು ಸಿಲ್ಕ್ ಸ್ಯಾರಿ ಶಾಪ್ ಹತ್ರ ಇರಬೇಕು ಅಂದ್ಕೊಂಡಿದ್ವಿ. ಬಟ್ ನಾವು ಫ್ರೂಟ್ಸು ಎಲ್ಲ ಕಟ್ ಮಾಡಿಕೊಂಡು ಇಡೀ ದಿನ ಆಚೆ ತಿನ್ನೋದು ಬೇಡ ಅಂತ ಹೇಳಿ ಮನೇಲೆ ಉಪ್ಪಿಟ್ಟು ರೆಡಿ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಬೆಳಗ್ಗೆ 8 ಗಂಟೆ ಆಯಿತು. ಹೋಪ್ಫುಲಿ ನಂಗೆ ಇಷ್ಟ ಆಗೋ ಥರದ್ದು ಒಂದು ಬೇಸಿಕ್ ಅಟ್ಲೀಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಸಿಗುತ್ತೆ ಅಂತ ಲೆಟ್ಸ್ ಸಿ. ಈಗ 8:05, ನನ್ನ ಫ್ರೆಂಡು 8 ಆದರೆ 7:15 8ಕ್ಕೆ ಶಾಪ್ ಮುಂದೆ ಇರು ಅಂದ್ಲು. ನಾವು ಈಗ ಹೊರಟ್ವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ನೋಡೋಣ. 8:45 ರೀಚ್ ಆದ್ವಿ. ನಾವು ಹೋಗಿದ್ದು ಜಯನಗರ್ KSIC ಸಿಲ್ಕ್ ಸ್ಯಾರಿ ಶಾಪ್ಗೆ. ಬೆಳಗ್ಗೆ 8:45 ಆಗಿ ರೀಚ್ ಆದ್ವಿ. KSIC ಸಿಲ್ಕ್ಗೆ ಇಷ್ಟು ಡಿಮ್ಯಾಂಡ್ ಐತಿ ಅಂತ ಗೊತ್ತಿತ್ತ? ಅಬ್ಬಾ ಫುಲ್ಲು ಜನ ಅಂದರೆ ಜನ. 53 ಗಂಟೆಗೆ ಬಂದು ಜನ ನಿಂತಿದ್ದಾರಂತೆ. ನಮ್ಮ ಮಮ್ಮಿ ಬಿಸಿ 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 ಉಪ್ಪಿಟ್ಟು ಮಾಡ್ಕೊ ಬಂದಿದ್ದಾರೆ. ಶೇಂಗಾ ಚಟ್ನಿನೂ ಇದೆ, ಇಲ್ಲ ಅಂತ ಡವ್ ಮಾಡಿದ್ರು. ಓಕೆ, ಇವಾಗ ಹೌದು ಇಲ್ಲ ಅಂತ ತಿನ್ನೋ ಟೈಮ್. ಬೆಳಗ್ಗೆ 3 ಗಂಟೆಗೆ ಬಂದು ಜನ ಸೆಲ್ಫ್ ಟೋಕನ್ ಕೊಟ್ಕೊಂಡು ಕ್ಯೂ ಫಾರ್ಮ್ ಮಾಡಿ ನಿಂತ್ಕೊಬಿಟ್ಟಿದ್ರು. ಸೊ ನಾವು ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ಬೆಳಗ್ಗೆ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಟೋಕನ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಒಬ್ಬರು ಅಂಕಲ್ ಬರ್ತಾರೆ. ಅವ್ರು ಕೊಡೋದು ಬರೀ 50 ಟೋಕನ್ ಮಾತ್ರ, ಅದ್ರ ಮೇಲೆ ಟೋಕನ್ಸ್ ಕೊಡಲ್ಲ ಅಂತಾರೆ. ಬಟ್ ಡೋಂಟ್ ವೆರಿ, ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಯಿತು, ಅದೇನಂತ ಎಂಡಲ್ಲೇ ಹೇಳ್ತೀನಿ. ಬೆಳಗ್ಗೆ ಸುಮಾರು 10:15 ಅಷ್ಟೊತ್ತಿಗೆ ಅಂಗಡಿ ಓಪನ್ ಆಯಿತು. ಸೀರೆ ಯಾರಾದರೂ ತೊಗೊಬಂದ ತಕ್ಷಣ ಆಚೆ ಈ ಥರ ಜನ ಮುಗಿ ಬೀಳ್ತಾರೆ. ಆ್ಯಂಡ್ ಟೋಕನ್ ನಮಗೆ ಓಕೆ, ಫಸ್ಟ್ ಇನ್ಫಾರ್ಮೇಷನ್ ಏನಂದರೆ ಸ್ಯಾಟರ್ಡೇ ನಮಗೆ ಫ್ರೆಶ್ ಸ್ಟಾಕ್ ಬರುತ್ತೆ ಆ್ಯಂಡ್ ಅದು ಬೆಳಗ್ಗೆನೇ ಬರುತ್ತೆ. ಇನ್ನೊಂದು ವಿಷಯ ಇಲ್ಲಿ ಗೊತ್ತಾಗಿದ್ದು ಏನಂದರೆ ವೆಡ್ನೆಸ್ಡೇ ಕೂಡ ಹೊಸ ಸ್ಟಾಕ್ ಬರುತ್ತೆ. ಬಟ್ ಅದು ಯಾವ ಟೈಮಿಗೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಆದಷ್ಟು ಸ್ಯಾಟರ್ಡೇ ಹೋದರೆ ನಮಗೆ ಮಾರ್ನಿಂಗ್ಗೆ ಹೊಸ ಸ್ಟಾಕ್ ಸಿಗುತ್ತೆ. ರ್ಯಾಂಡಮ್ ಜನ ಬಂದು ಮಧ್ಯಾಹ್ನ ಹೋಗ್ತಾರೆ. ಸೊ ಅಟೆಂಟಿವ್ ಆಗಿರಿ. ಕೊನೆಗೂ ನಮಗೆ 12:15 ಅಷ್ಟೊತ್ತಿಗೆ ಟೋಕನ್ ಸಿಕ್ತು. ಒಂದು ವಿಷಯ ನೆನಪಿಟ್ಕೊಳ್ಳಿ, ಒಂದು ಟೋಕನ್ಗೆ ಬರೀ 1 ಪರ್ಸನ್ನ ಮಾತ್ರ ಅಲೋ ಮಾಡೋದು. ಇದಾಗಿತ್ತು ನನ್ನ ಮೈಸೂರು ಸಿಲ್ಕ್ ಸ್ಯಾರಿ. ಚೆನ್ನಾಗೈತಾ? 12:36 ಫೈನಲಿ ವಿ ಆರ್ ಔಟ್. ನನ್ನ ಸೀರೆ ಅಮ್ಮ ಹೇಗೂ ಜಯನಗರಲ್ಲೇ ಇದ್ದಿದ್ದರಿಂದ ಉಡುಪಿ ರುಚಿದು ಫೇಮಸ್ ವೈರಲ್ ರೀಲ್ಸ್ ನೋಡಿದ್ರಿಂದ ಟೇಸ್ಟ್ ಮಾಡೋಣ ಅಂತ ಹೇಳಿ ಫುಡ್ ಸ್ಟಾಪ್ಗೆ ಅಂತ ಇಲ್ಲಿಗೆ ಹೋದ್ವಿ. ಇಲ್ಲಿ ನಾವು ಆರ್ಡರ್ ಮಾಡಿದ್ದು ಹಲಸಿನ ಹಣ್ಣು ರಸಾಯನ, ಅಕ್ಕಿ ರೊಟ್ಟಿ ಮತ್ತು ಪತ್ರೊಡೆ. ನಮಗೆ ಯಾವುದೂ ಇಷ್ಟ ಆಗಲಿಲ್ಲ. ಇಟ್ ವಾಸ್ ನಾಟ್ ವರ್ತ್ ದ ಹೈಪ್ ಆ್ಯಂಡ್ ರೇಟು ತುಂಬ ಕಾಸ್ಟ್ಲಿ ಇತ್ತು. ಸರ್ವಿಸಸ್ ಆಲ್ಸೋ ಆವ್ರೇಜ್. ತೆಗೆದ್ರೂ ನೀರು ದೋಸೆ ಅಂದರೆ ಫುಲ್ಲು ತೆಳ್ಳಗಿರಬೇಕು. ಫಸ್ಟ್ ಲೇಯರು ನೋಡು, ನಾಟ್ ವರ್ತ್ ದ ಹೈಪ್.